ನಮಸ್ಕಾರ. ನಾನು ನಿಮ್ಮ ಬಟರ್ ಮಿಲ್ಕ್ ವಿನಿ ಮಾತಾಡ್ತಿರೋದು. ಇವತ್ತು ನಾನು ಇದ್ದೀನಿ, ಕೃಷ್ಣಮೂರ್ತಿ ಅಣ್ಣವನೇ ಅದೇ ತರ ಬರತ್ ಅವನೇ, ಈ ಕಡೆ ಅರವಿಂದ್ ಕೂಡ ಬಂದವನೇ. ಎಲ್ಲರೂ ಇವತ್ತು ನಮ್ಮ ತೋಟದ ಹತ್ರ ಸೇರಕ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಎಲ್ಲರೂ ಹಳ್ಳಿಗಳು 10 ಕಿಲೋಮೀಟರ್ ಒಳಗೇನೆ ಇರೋದು. ಅದಕ್ಕೋಸ್ಕರ ಎಲ್ಲರೂ ಒಂದ್ ಹತ್ರ ಸೇರ್ಬೇಕಂತ ಇವತ್ತು ಸೇರಿದ್ರೆ. ನಮ್ಮ ಕೃಷ್ಣಮೂರ್ತಿ ಅಣ್ಣ ನೀವು ನೋಡಿರ್ತೀರಾ, 1,000 ನಿಂದ ಇವಾಗ 35,000 ಜನ ಫಾಲೋವರ್ಸ್ ಬಂದವ್ರೆ. ಅಲ್ಲಿವರೆಗೂ ಪ್ರತಿಯೊಂದು ವಿಡಿಯೋ ಕೂಡ ಒಬ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಬಡವ್ರಿಗಾಗ್ಲಿ, ರೋಡ್ ಸೈಡಲ್ಲಿ ಇರೋರ್ಗಾಗ್ಲಿ, ಮನೆ ಕೂಡ ಮನೆ ಮಾಡ್ಕೊಟ್ಟವ್ರೆ. ಭರತ್ ಮುಖಾಂತರ ನೋಡ್ಕೊಂಡು ನಮ್ಮ ಕೃಷ್ಣಮೂರ್ತಿ ಅಣ್ಣ ದಯವಿಟ್ಟು ಇಂಥವ್ರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ನಾನು ಇಷ್ಟ ಮಾಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಅತಿ ಶೀಘ್ರದಲ್ಲಿ ಬಂಗಾರಪೇಟೆ ಕೂಡ ಒಂದು ಮನೆ ರೆಡಿ ಮಾಡ್ಕೊಡ್ತಾರೆ, ಅದು ಕೂಡ ಅನೌನ್ಸ್ಮೆಂಟ್ ಮಾಡ್ತಾವ್ರೆ. ದಯವಿಟ್ಟು ಇಂಥವ್ರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ. 100K ಫಾಲೋವರ್ಸ್ ಕಂಪ್ಲೀಟ್ ಆದರೆ ತಾಲೂಕೊಂದೊಂದು ಮನೆ ಮಾಡ್ಕೊಡ್ತಾನಂತ ಕೃಷ್ಣಮೂರ್ತಿ ಅಣ್ಣ ಹೇಳೋನೆ. ಆದಷ್ಟು ಬೇಗ ಆಗಲಿ, ಆದಷ್ಟು ಬೇಗ ಅಂತ ಒಳ್ಳೆ ಕೆಲಸ ಮಾಡ್ತಾನೆ ಕೃಷ್ಣಮೂರ್ತಿ ಅಂತ. ನಾನು ಕೂಡ ಕಾಯ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಈ ತರ ಒಬ್ರಿಗೆ ನೀವು ಸಪೋರ್ಟ್ ಮಾಡ್ಲೇಬೇಕು. ಅವ್ರು ಏನಂದ್ರು, ತಾಲೂಕು ಒಂದು ಮನೆ ಅಂದ್ರೆ ಸುಮ್ಮನೆ ಆಗಲ್ಲ. ಜಸ್ಟ್ ನಿಮ್ ಕೈಯಾಗಿರೋ ಒಂದು ಫಾಲೋ, ಏನ್ ನಮ್ಮ ಮನೇಲಿ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಮಾಡೋ ಕೆಲಸ ಒಳ್ಳೇದಾದ್ರೆ ಒಂದು ಫಾಲೋ ಹಾಕೋದ್ರಲ್ಲಿ ನಮ್ಗೆ ಏನೂ ಆಗೋದಿಲ್ಲ. ಸೊ ಆ ತರ ನೀವೇನೋ ಒಂದು ಫಾಲೋ ಹಾಕಿದ್ರೆ ನಿಮ್ಮಿಂದ ಎಲ್ಲಾ ಬಡವ್ರಿಗೂ ಸಹಾಯ ಆಗ್ತದೆ. ಈ ತರ ಮನೆ ಅನ್ನೋದು ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ. ನಾನು ಸ್ಟಾರ್ಟ್ ಮಾಡುವಾಗ ತುಂಬಾ ಒಂದು ರಿಸ್ಕ್ ಆಯ್ತು. ಇವತ್ತು ಎಲ್ಲಾರು ಒಂದು 7-8 ಮನೆ ಕಟ್ಟಿದ್ದಾರೆ. ಕೃಷ್ಣಮೂರ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ಲವ್ ಯು ಲಾಟ್ಸ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಕೃಷ್ಣಮೂರ್ತಿ ಅಣ್ಣಗೆ ಆದಷ್ಟು ಬೇಗ 100K ಫಾಲೋವರ್ಸ್ ಕಂಪ್ಲೀಟ್ ಆಗಿ.